ಹಾಯ್, KCET ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಯಾವುದೇ ಕೋಚಿಂಗ್ ಕ್ಲಾಸನ್ನು ಜಾಯಿನ್ ಆಗದೇ ಇರೋ ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ KCET ಎಕ್ಸಾಮ್ನ ಬರೆದು ಒಳ್ಳೆ ರ್ಯಾಂಕನ್ನು ಪಡೆದುಕೊಳ್ಳಿ. ಈ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಡಿಯೋನ ನಾವು ರೆಕಾರ್ಡ್ ಮಾಡ್ತಿದ್ದೀವಿ. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ನೀವು ಆಲ್ರೆಡಿ KCET ಎಕ್ಸಾಮ್ಗೆ ಪ್ರಿಪರೇಷನ್ನ ನಡೆಸ್ತಾ ಇದ್ರೆ, ಅಂದರೆ ಬಹಳ ಮೊದಲ ನಡೆಸ್ತಾ ಇದ್ರೆ, ಸೆಕೆಂಡ್ PU ಸ್ಟಾರ್ಟಿಂಗಿಂದ ಪ್ರಿಪೇರ್ ಆಗ್ತಾ ಇದ್ದೀರಾ. ನಿಮಗೆ ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಯಾವ್ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್, ನಂತರ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಎಕ್ಸಾಮ್ನಲ್ಲಿ ಸಾಲ್ವ್ ಮಾಡೋದಕ್ಕೆ ನಮಗೆ ಯಾವ ಟ್ರಿಕ್ಸ್ ಗೊತ್ತಿರಬೇಕು, ಅಥವಾ ಯಾವ ಕಾನ್ಸೆಪ್ಟ್ನ ಕ್ಲಾರಿಟಿ ಯಾವ ರೀತಿಯಲ್ಲಿರಬೇಕು, ಇವೆಲ್ಲವುಗಳನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದರೆ ನಿಮಗೆ ಕ್ಲಾಸಸ್ನ ಅವಶ್ಯಕತೆ ಹೆಚ್ಚಾಗಿ ಇರೋದಿಲ್ಲ. ನೀವು ಜಸ್ಟ್ ಸ್ಟಡಿ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನು ಪಡೆದುಕೊಂಡ್ರೆ ಬೇರೆ ಬೇರೆ ರೀತಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಪ್ರಿಪ್ರೇಷನ್ನ ಪರ್ಫೆಕ್ಟ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ, ನೀವು ಆಲ್ರೆಡಿ ಪರ್ಫೆಕ್ಟ್ ಆಗಿದ್ರಾ, ಯಾವುದೊಂದು ಕೋಚಿಂಗ್ ಕ್ಲಾಸನ್ನು ಜಾಯಿನ್ ಆದರೆ ಅಂತ ಹೇಳಿದ್ರು ಕೂಡ ಅವಾಗೇನಾಗುತ್ತೆ, ನೀವು ಆಲ್ರೆಡಿ ಕಲ್ತಿರುವಂತಹ ಕಾನ್ಸೆಪ್ಟನ್ನೇ ಅವರು ಮತ್ತೊಮ್ಮೆ ಹೇಳ್ಕೊಟ್ಟಾಗ ಆ ಟೈಮ್ ಅಷ್ಟು ಪ್ರೊಡಕ್ಟಿವ್ ಆಗಿರಲ್ಲ. ಅದ್ರ ಬದಲಿಗೆ ನೀವೇ ಸ್ಟಡಿ ಮಾಡಿದ್ರೆ ಆ ಟೈಮ್ ತುಂಬ ಪ್ರೊಡಕ್ಟಿವ್ ಆಗಿರುತ್ತೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಇದುವರೆಗೆ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿಲ್ಲ ಅಥವಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ನ ಅವಶ್ಯಕತೆ ಇರುತ್ತೆ. ಆ ಕ್ಲಾಸ್ ಬೇಕಿದ್ರೆ ಆಫ್ಲೈನ್ ಆಗಿರಲಿ, ಇಲ್ಲದ್ರೆ ಆನ್ಲೈನ್ ಆಗಿರಲಿ, ನಿಮಗೆ ಅವಶ್ಯಕತೆ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈಗ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಯಾವ್ಯಾವ ಚಾನಲ್ಗಳಲ್ಲಿ ಕ್ಲಾಸಸ್ ಸಿಗುತ್ತೆ ಅದನ್ನು ಮೊದಲು ತಿಳ್ಕೊಳ್ತೀವಿ. ಹಾಗೆ ಈಗ ಇರುವಂತಹ ಟೈಮ್ನಲ್ಲಿ ಯಾವ ರೀತಿ ಚೆನ್ನಾಗಿ ಪ್ರಿಪೇರ್ ಆಗಬಹುದು, ಚೆನ್ನಾಗಿ ಪ್ರಿಪೇರ್ ಮಾಡೋದಕ್ಕೆ ಯಾವ್ಯಾವ ವಿಷಯಗಳು ಗೊತ್ತಿರಬೇಕು ಅದನ್ನು ತಿಳಿದುಕೊಳ್ತೀವಿ. ಮೊದಲಾಗಿ ಯೂಟ್ಯೂಬ್ನಲ್ಲಿ GetCET.Go ಅಂತ ನೀವು ಸರ್ಚ್ ಮಾಡಿದ್ರೆ ಒಂದು ಚಾನಲ್ ಸಿಗುತ್ತೆ. ಈ ಚಾನಲ್ನ ನಮ್ಮ ಶಿಕ್ಷಣ ಇಲಾಖೆಯವರೇ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, KCET ಎಕ್ಸಾಮ್ ನಡೆಸುವಂಥ ಪ್ರಾಧಿಕಾರದವರು ಅವರೇ ಸ್ಟಾರ್ಟ್ ಮಾಡಿರೋದು, ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಷನ್ಗೆ ಸಹಾಯ ಆಗಲಿ ಅಂತ. ಈ ಒಂದು GetCET.Go ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ವಿಷಯಗಳ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಫ್ರೀಯಾಗಿ ಅವೈಲೇಬಲ್ ಇದೆ. ಸರ್ಚ್ ಮಾಡಿ, ಚೆಕ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆ ಚಾನಲ್ನ ಫಾಲೋ ಕೂಡ ಮಾಡಿ. ಅದಂತರ ಸ್ಕಂದ ಪ್ರಸಾದ್ ಅಂತ ಒಂದು ಚಾನಲ್ ಇದೆ, ಸರಿನಾ? ಸ್ಕಂದ ಪ್ರಸಾದ್ ಅಂತ ಹೇಳಿದ್ರೆ ಅವರು ಸ್ಟೂಡೆಂಟ್, ಅಂದರೆ ಈಗ ಸ್ಟೂಡೆಂಟ್ ಅಲ್ಲ, ಈಗ ಅವರ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಬಟ್ ಅವರು ಕೂಡ KCET ಎಕ್ಸಾಮ್ ಬರೆದು ತುಂಬ ಒಳ್ಳೆಯ ರ್ಯಾಂಕಿಂಗನ್ನು ಪಡೆದುಕೊಂಡ್ರು. ಅದರ ನಂತರ ಅವರ ಜೂನಿಯರ್ಸ್ಗೆ ಹೆಲ್ಪ್ ಆಗಲಿ ಅಂತ ಅವರು ಯೂಟ್ಯೂಬ್ನಲ್ಲಿ ಕ್ಲಾಸ್ಗಳನ್ನು ಮಾಡಿದ್ರು. ಈಗ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ಮಾಡಿದ್ರೆ ಅನ್ಸುತ್ತೆ ಅವರು. ಸೊ ಈ ಸ್ಕಂದ ಪ್ರಸಾದ್ ಚಾನಲ್ನ ಸರ್ಚ್ ಮಾಡಿ, ಕ್ಲಾಸ್ಗಳು ಆಲ್ರೆಡಿ ಅವೈಲೇಬಲ್ ಇದ್ದಾವೆ. ಅದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಅಂದರೆ ಚೆನ್ನಾಗಿ ರ್ಯಾಂಕ್ ಪಡೆದುಕೊಂಡಂಥ ಸ್ಟೂಡೆಂಟ್ ಯಾವ ರೀತಿ ಸ್ಟಡಿ ಮಾಡ್ತಾರೆ ಆ ಐಡಿಯಾ ನಿಮ್ಗೆ ಸಿಗುತ್ತೆ. ಅದೇ ರೀತಿ ಅವರು ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ರೆ ಅದನ್ನು ಕೂಡ ಫಾಲೋ ಮಾಡಿ, ಸರಿನಾ? ಸ್ಕಂದ ಪ್ರಸಾದ್ ಅಂತ ಚಾನಲ್ ಸರ್ಚ್ ಮಾಡಿ, ಚೆಕ್ ಮಾಡಿ. ಅದಂತರ ASPN ಕ್ಲಾಸಸ್, ನೀವು ಆಲ್ರೆಡಿ ಸರ್ನ ಫಾಲೋ ಮಾಡ್ತಾ ಇರಬಹುದು. ಹಲವಾರು ವಿದ್ಯಾರ್ಥಿಗಳು ಅಕಸ್ಮಾತಾಗಿ ಫಾಲೋ ಮಾಡಿದ್ರೆ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಕ್ಲಾಸನ್ನು ಮಾಡ್ತಾರೆ, ಸರಿನಾ? ನೀವು ಹೊಸದಾಗಿ ASPN ಕ್ಲಾಸಸ್ಸನ್ನು ಅಂದರೆ ಈ ವಿಡಿಯೋದಿಂದ ತಿಳಿದುಕೊಂಡಿದ್ದಾಗಿದ್ರೆ ಸರ್ಗೆ ಹೋಗಿ ರಿಸ್ಪೆಕ್ಟ್ ಫ್ರಾಮ್ ಟೀಮ್ ಎಜುಕೇರ್ ಕರ್ನಾಟಕ ಅಂತ ಹೇಳಿ, ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಸರಿ, ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ದೀಕ್ಷಾ ಕರ್ನಾಟಕ. ಸೊ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಕ್ಲಾಸ್ಗಳು ಅವೈಲೇಬಲ್ ಇದ್ದಾವೆ. ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಹಲವಾರು ಕ್ಲಾಸ್ಗಳು ಅವೈಲೇಬಲ್ ಇದ್ದಾವೆ. ಅದ್ರ ಜೊತೆಗೆ ಮಾಕ್ ಟೆಸ್ಟ್ ಇದ್ದಾವೆ. ಸೊ ಅದರ ಯೂಸನ್ನು ಕೂಡ ಪಡ್ಕೊಳ್ಳಿ. ಯಾಕಂತ ಹೇಳಿದ್ರೆ, ನೀವು ಮಾಕ್ ಟೆಸ್ಟ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಹೋದರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಮ್ನ ಪ್ರಿಪ್ರೇಷನ್ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದಂತರ KEA ವಿಕಸನ ಅಂತ ಒಂದು ಚಾನಲ್ ಇದೆ. ಇದು ಕೂಡ ನಮ್ಮ ಶಿಕ್ಷಣ ಇಲಾಖೆಯವ್ರದ್ದು, ಆದರೆ ತುಂಬ ಹಳೆ ಚಾನಲ್. ನೀವು ಕಾನ್ಸೆಪ್ಟ್ಗಳನ್ನು ತಿಳಿದುಕೊಳ್ಬಹುದು, ಹಾಗೆ ಅವರು ಕಲಿಸಿದಂತಹ ಪಾಠಗಳನ್ನು ತಿಳಿದುಕೊಳ್ಬಹುದು, ಸರಿನಾ? ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಪರಿವರ್ತನ್ ಫಿಸಿಕ್ಸ್. ಇವ್ರನ್ನು ಕೂಡ ನೀವು ಫಾಲೋ ಮಾಡಿರ್ಬೋದು ಆಲ್ರೆಡಿ. ಯಾಕಂತ ಹೇಳಿದ್ರೆ ಈ ವರ್ಷದಿಂದ ನಾನು ನೋಡಿರೋದು, ಈ ವರ್ಷ ಆ ಚಾನಲ್ನ ತುಂಬ ಚೆನ್ನಾಗಿ ಕ್ಲಾಸನ್ನು ಮಾಡ್ತಿದ್ದಾರೆ. KCET ಫಿಸಿಕ್ಸ್ ಕ್ಲಾಸನ್ನು ಇವರು ಮಾಡ್ತಾರೆ. ಪರಿವರ್ತನ್ ಫಿಸಿಕ್ಸ್ ಅಂತ ಒಬ್ರು ಅಂದರೆ ಯೂಟ್ಯೂಬ್ ಚಾನಲ್ ನಡೆಸ್ತಾರೆ. ಸರ್ ಚೆನ್ನಾಗಿ ಕ್ಲಾಸನ್ನು ಮಾಡ್ತಿದ್ದಾರೆ. ನಂತರ ಫಿಸಿಕ್ಸ್ನ ಎಲ್ಲ ಕ್ಲಾಸ್ಗಳು ಇದುವರೆಗೆ ರೆಕಾರ್ಡ್ ಆಗಿ ಅಪ್ಲೋಡ್ ಆಗಿಲ್ಲ ಅನ್ಸುತ್ತೆ. ಬಟ್ ಅವೈಲೇಬಲ್ ಇರುವಂಥ ಕ್ಲಾಸಸ್ ತುಂಬ ಚೆನ್ನಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಅವರು ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿ ಅಂತ ವಿಶ್ ಮಾಡ್ತೀನಿ. ನಂತರ ನೀವು ಕೂಡ ಇವರು ನೋಡ್ತಾ ಇದ್ರೆ ಆಲ್ ದ ಬೆಸ್ಟ್ ಸರ್, ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ದೀರಾ. ಸರಿ, ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಸಿಲೆಬಸ್, ರಿವೈಸ್ಡ್ NCERT ಸಿಲೆಬಸ್ ಏನಿದೆ ಅದರ ಪ್ರಕಾರ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ನಂತರ ಸೆಕೆಂಡ್ PUC ಸಿಲೆಬಸ್ಸಿಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಫಸ್ಟ್ PUC ಸಿಲೆಬಸ್ಸಿಂದ ಕಡಿಮೆ ಕ್ವಶನ್ ಬರುತ್ತೆ. ನೀವು ಹೊಸದಾಗಿ ಈಗೇನಾದ್ರು ಪ್ರಿಪ್ರೇಷನ್ ನಡೆಸ್ತಾ ಇದ್ರೆ ನೀವು ಫಸ್ಟ್ ಸೆಕೆಂಡ್ PU ಸಿಲೆಬಸ್ ಅನ್ನು ಪರ್ಫೆಕ್ಟ್ ಮಾಡ್ಕೋಬೇಕು.
ಯಾವ್ದು ಬೇಕಾದ್ರೆ ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಎಲ್ಲ ಸಬ್ಜೆಕ್ಟ್ಗಳ ಸೆಕೆಂಡ್ PUC ಸಿಲೆಬಸ್ ಪರ್ಫೆಕ್ಟ್ ಆಗಬೇಕು. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ರೆ ನಿಮಗೆ ನಾಲೆಜ್ ಬರುತ್ತೆ. ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ, KCET ಯಾವ ರೀತಿ ಕೇಳ್ತಾರೆ ಅಂತ. ಯಾಕಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೋ ಕ್ವಶನ್ ಕೇಳ್ತಾರೋ ಅದೇ ರೀತಿ KCET ಯಾವ ರೀತಿ ಕೇಳ್ತಾರೋ ಅದರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಸರಿನಾ? ಸಾಲ್ವ್ ಮಾಡೋದಕ್ಕೆ ನಾವು ತಿಳಿದುಕೊಂಡಿರ್ಬೇಕಾಗಿರುವಂಥ ಟ್ರಿಕ್ಸ್ ಕೂಡ ಬೇರೆ ಬೇರೆ. ಬೋರ್ಡಲ್ಲಿ ಏನಾಗುತ್ತೆ, ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಬಟ್ ಅದಷ್ಟನ್ನು ಸಾಲ್ವ್ ಮಾಡಿ ಆನ್ಸರ್ನ ತಿಳಿದುಕೊಂಡು ಆನ್ಸರನ್ನು ಫೈಂಡ್ ಔಟ್ ಮಾಡಿ ಮಾರ್ಕ್ ಮಾಡೋಷ್ಟು ಟೈಮ್ KCET ಇರಲ್ಲ. ಯಾಕಂತ ಹೇಳಿದ್ರೆ 1 ಮಿನಿಟ್ ಒಳಗಡೆ ನೀವು ಕ್ವಶನ್ಗೆ ಆನ್ಸರ್ನ ಕಂಡು ಹಿಡಿದು ಮಾರ್ಕ್ ಮಾಡಿರಬೇಕು. ಅದಕ್ಕೋಸ್ಕರ ಅದ್ರ ನೆಕ್ಸ್ಟ್ ಈಗ KCET ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಬೆಸ್ಟ್ ಬುಕ್ಸ್ ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿಗ MTG ಪಬ್ಲಿಕೇಶನ್ಸ್ ಅಂತ ಬರ್ತಿದ್ದೀನಿ, ಅದು ಕೂಡ ಚೆನ್ನಾಗಿದೆ. ಅದರೊಳಗಡೆ ಲಾಸ್ಟ್ 15 ಇಯರ್ಸ್ ಸಾಲ್ಡ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಸೊ ಅದನ್ನು ತೆಗೆದುಕೊಳ್ಬಹುದು. ಇದ್ರೆ NCERT at ಫಿಂಗರ್ ಟಿಪ್ಸ್ ಅಂತ ಅವ್ರದ್ದು MTG ಪಬ್ಲಿಕೇಶನ್ ಅವ್ರದ್ದು ಬುಕ್ ಇದೆ, ಅದನ್ನು ತೆಗೆದುಕೊಳ್ಬಹುದು. ಇದ್ರೆ ಅರಿಹನ್ ಪಬ್ಲಿಕೇಶನ್ಸ್ ಅವ್ರ ಬುಕ್ ಇದೆ. ಈಗ ನಾನು ಈ 2 ಬುಕ್ಸ್ ಹೆಸರನ್ನ ಬರ್ದಿರಂತ ಹೊಸದಾಗಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಯಾವುದೋ ಒಂದು ಸ್ಟಡಿ ಮೆಟೀರಿಯಲ್ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದ್ರೆ ನಿಮ್ಮ ಕೋಚಿಂಗ್ ಕ್ಲಾಸ್ ಆಗಿರ್ಬೋದು ಅಥವಾ ನಿಮ್ಮ ಕಾಲೇಜಲ್ಲಿ KCET ರಿಲೇಟೆಡ್ ಯಾವುದಾದ್ರು ಸ್ಟಡಿ ಮೆಟೀರಿಯಲ್ನ ಪ್ರೊವೈಡ್ ಮಾಡಿದ್ರೆ ಚೆಕ್ ಮಾಡಿ ನೋಡಿ. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ PYQನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಆಲ್ರೆಡಿ ಕೊಟ್ಟಿರುವ ನೋಟ್ಸಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಇಟ್ಸ್ ಪರ್ಫೆಕ್ಟ್. ನೀವು ಅದನ್ನು ಮುಂದಕ್ಕೆ ಕೂಡ ಯೂಸ್ ಮಾಡಿ KCET ಎಕ್ಸಾಮ್ ಪ್ರಿಪ್ರೇಷನ್ ಪರ್ಫೆಕ್ಟ್ ಮಾಡ್ಕೋಬೋದು. ಅದರ ನಂತರ ಇದನ್ನು ಹೇಳೋದಕ್ಕೆ ಬರ್ತಿದ್ದೆ, ವೇಟೇಜ್ ಏನಿದೆ ಅದು ಸೆಕೆಂಡ್ PUC ಸಿಲೆಬಸ್ಗೆ 75% ಇರುತ್ತೆ, ಹಾಗೆ ಫಸ್ಟ್ PUC ಸಿಲೆಬಸ್ಗೆ ಒಂದು 25% ಇರುತ್ತೆ. ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ 60 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಆ 60 ಮಾರ್ಕ್ಸ್ನ ಎಕ್ಸಾಮ್ನಲ್ಲಿ ಈಗ ಸೆಕೆಂಡ್ PUC ಸಿಲೆಬಸ್ ಏನಿದೆ ಅದರಿಂದ ಅರೌಂಡ್ 45 ಕ್ವಶನ್ಸ್ ಬರುತ್ತೆ, ಹಾಗೆ ಫಸ್ಟ್ PUC ಸಿಲೆಬಸ್ಸಿಂದ 15 ಕ್ವಶನ್ ಬರುತ್ತೆ. ಅದಕ್ಕೋಸ್ಕರ ಸೆಕೆಂಡ್ PUC ಸಿಲೆಬಸ್ನ ಮೊದಲಿಗೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಈಗ ಹೆಲ್ತ್. ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಅದನ್ನಷ್ಟೇ ಬರೆದಿಟ್ಕೊಂಡಿದ್ದೆ. ಏನಂತ ಹೇಳಿದ್ರೆ ಈಗ ಎಕ್ಸಾಮ್ ಟೈಮಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್ಗೆ ಈಗ ಹೊರಗಡೆ ಎಲ್ಲ ಹೋಗಿದ್ದೀರಾ, ಯಾವುದೋ ಫಂಕ್ಷನ್ ಇದೆ, ಹೊರಗಡೆ ಹೋಗಿದ್ದೀರಾ, ಊಟ ಮಾಡ್ಕೊಂಬಂದ್ರಿ ಅಲ್ಲಿ, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡ್ತು, ಅದರಿಂದ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಈಗ ಎಕ್ಸಾಮ್ ಟೈಮ್ನಲ್ಲಿ ಪ್ರತಿ ನಿಮಿಷ ಅಥವಾ ಪ್ರತಿ ಎವ್ರಿ ಆರ್ ಈಸ್ ಇಂಪಾರ್ಟೆಂಟ್. ಅಂಥ ಟೈಮಲ್ಲಿ ನಿಮ್ಮ ಹೆಲ್ತ್ಗೆ ಏನು ಪ್ರಾಬ್ಲಮ್ ಆಯಿತು, 1 ದಿನ ಅಥವಾ 2 ದಿನ ವೇಸ್ಟ್ ಆಯಿತು ಅಂತ ಹೇಳಿದ್ರೆ ತುಂಬ ದೊಡ್ಡ ಲಾಸ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರಬೇಕು. ಸರಿನಾ? ಅದಕ್ಕೋಸ್ಕರ ಆದಷ್ಟು ಮಾಡಿ ಮನೆ ಊಟವನ್ನೇ ಮಾಡಿ. ಅದರ ನಂತರ ತುಂಬ ವಿದ್ಯಾರ್ಥಿಗಳು KCET ಕೋಚಿಂಗ್ಗೋಸ್ಕರ ಬೇರೆ ಬೇರೆ ಊರಿಗೆ ಹೋಗಿರ್ತಾರೆ. ಅಂಥ ಟೈಮಲ್ಲಿ ಈಗ ಹೆಲ್ದಿ ಫುಡ್ಸ್ ಏನಿರುತ್ತೆ ಅದನ್ನು ಪ್ರಿಫರ್ ಮಾಡಿ. ಫ್ರೂಟ್ಸ್ ಏನಿರುತ್ತೆ ಅದನ್ನು ಪ್ರಿಫರ್ ಮಾಡಿ. ಅದ ನಂತರ ಬಿಸಿಲು ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ನಿಮ್ಮ ಊರಲ್ಲಿ ಸಿಗುವಂತಹ ಈಗ ಮಜ್ಜಿಗೆ ಸಿಗುತ್ತೆ. ನಮ್ಮ ಸಿರ್ಸಿ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಸಿರ್ಸಿ, ಸಿದ್ದಾಪುರ, ನಮ್ಮ ಯಲ್ಲಾಪುರ ಕಡೆ ಎಲ್ಲ. ಸೊ ಮಜ್ಜಿಗೆ ತುಂಬ ಚೆನ್ನಾಗಿ ಒಳ್ಳೆಯದು ಹೆಲ್ತ್ಗೆ, ಸೊ ಅದನ್ನು ಸೇವಿಸಬಹುದು. ಅದೇ ರೀತಿ ಈಗ ಬೆಳಗಾವಿ, ಹಾಗೆ ಧಾರವಾಡ, ಹಳಿಯಾಳ, ಕಲಘಟಗಿ ಈ ಕಡೆ ಎಲ್ಲ ಕಬ್ಬಿನ ಹಾಲು ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಆ ಕಡೆ ಆಗಿದ್ರೆ ಸೊ ಈ ರೀತಿ ಏನು ಕೂಲ್ ಡ್ರಿಂಕ್ಸ್ ಹೆಲ್ದಿ ಕೂಲ್ ಡ್ರಿಂಕ್ಸ್ ಅದನ್ನು ಸೇವಿಸ್ಬೋದು. ನಂತರ ಪ್ಯಾಕೆಡ್ ಬಾಟಲ್ ಬರುತ್ತಲ್ವಾ, ಅದಷ್ಟು ಚೆನ್ನಾಗಿರಲ್ಲ, ಹೆಲ್ತಿಗೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅದೇ ಮಜ್ಜಿಗೆ, ಕಬ್ಬಿನ ಹಾಲು, ನಿಂಬು ಸೋಡಾ, ಸೊ ಆ ರೀತಿ ಏನಾದರೂ ಯೂಸ್ ಮಾಡಿ. ಓಕೆನಾ? ಅದಂತರ ಸ್ಟೆಪ್ಸ್ ಟು ಸ್ಟಾರ್ಟ್ ಪ್ರಿಪ್ರೇಷನ್. PYQs ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್, ಇದರಿಂದ ನಿಮಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಬೇಕು. ಅದು ಕೂಡ ಯಾವ ರೀತಿ ತಿಳ್ಕೊಳ್ಳೋದಾದ್ರೆ ಈಗ ಯಾವುದೊಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಸಂಬಂಧಿಸಿದ ನೀವು ಕ್ವಶನ್ನ ಸಾಲ್ವ್ ಮಾಡಿದ್ರಿ. ಈಗ ಎಕ್ಸಾಂಪಲ್ ಕೂಲಮ್ಸ್ ಲಾ, ಅದಕ್ಕೆ ರಿಲೇಟೆಡ್ ಕ್ವಶನನ್ನು ಸಾಲ್ವ್ ಮಾಡಿದ್ರಿ. ಈಗ ನೀವು ಯಾವ ಕ್ವಶನನ್ನು ಸಾಲ್ವ್ ಮಾಡಿದಿರೋ ಅದು ಇಂಪಾರ್ಟೆಂಟ್ ಅಲ್ಲ, ಆ ಕ್ವಶನ್ ಯಾವ ಕಾನ್ಸೆಪ್ಟ್ ಮೇಲಿದೆ ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಕೂಲಮ್ಸ್ ಲಾ ರಿಲೇಟೆಡ್ ಯಾವುದೋ ಕ್ವಶನ್ ಸಾಲ್ವ್ ಮಾಡಿದ್ರೆ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಆ ಟ್ರಿಕ್ಸ್ ನೆನಪಲ್ಲಿರಲಿ. ಅದ್ರ ಜೊತೆಗೆ ಕೂಲಮ್ಸ್ ಲಾ ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಅದಕ್ಕೆ ಸಂಬಂಧಿಸಿದ ನಮ್ಗೆ ಗೊತ್ತಿರಬೇಕಾದ ವಿಷಯಗಳು ಏನೇನು ಅಂದರೆ ಅದನ್ನು ಮ್ಯಾಥಮೆಟಿಕಲ್ ಫಾರ್ಮಲ್ ಬರೆದ್ರೆ ಯಾವ ರೀತಿ ಬರೆದಾಗತ್ತೆ, ಅದಂತರ ಅದರ ನಡುವೆ ಇರುವಂಥ ಟರ್ಮ್ಸ್ ಏನಿದಾವೆ, ಆ ಫಾರ್ಮಲ್ ಇರುವಂಥ ಟರ್ಮ್ಸ್ ಏನಿದಾವೆ ಅವುಗಳು ಯಾವ್ಯಾವುದು, ಅವುಗಳ ನಡುವೆ ಇರುವಂಥ ರಿಲೇಷನ್ಸ್ ಏನೇನು ಅದು ಗೊತ್ತಿರಬೇಕು. ಈಗ ಎಕ್ಸಾಂಪಲ್ಗೆ ಈಗ 2 ಚಾರ್ಜ್ ಇದೆ, ಅದರ ನಡುವೆ ಇರುವಂತಹ ಡಿಸ್ಟನ್ಸನ್ನು ಡಬಲ್ ಮಾಡಿದ್ದಾರೆ, ಟ್ರಿಪಲ್ ಮಾಡಿದ್ದಾರೆ, ಈ ರೀತಿ ವೇರಿ ಆದಾಗ ಫೋರ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ, ಈ ರೀತಿ ಕ್ವಶನ್ ಕೇಳ್ತಾರೆ. ಅದಕ್ಕೋಸ್ಕರ ಯಾವ ಕ್ವಶನ್ ಸಾಲ್ವ್ ಮಾಡಿದಿರಾ ಅದನ್ನು ಯಾವ ಕಾನ್ಸೆಪ್ಟಿಂದ ಕೇಳಿದರೆ ಅದನ್ನು ತಿಳ್ಕೊಂಡು ಆ ಕಾನ್ಸೆಪ್ಟನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಬಿಡೋದು. ಅದಕ್ಕೆ ರಿಲೇಟೆಡ್ ಮತ್ತೊಂದು 5 to 6 ಕ್ವಶನ್ ಸಾಲ್ವ್ ಮಾಡೋದು ಬೇರೆ ಬೇರೆ ರೀತಿದು. ಅದರಿಂದ ಏನಾಗುತ್ತೆ, ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗುತ್ತೆ. ಈ ರೀತಿ ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗಿ. ಅದಂತರ ಮಾಕ್ ಟೆಸ್ಟ್ಸ್, ನಿಮಗೆ ಗೂಗಲಲ್ಲೂ ಕೂಡ ಹಲವಾರು ಮಾಕ್ ಟೆಸ್ಟ್ ಸಿಗುತ್ತೆ KCET ರಿಲೇಟೆಡ್. ಸೊ ಅದನ್ನು ಸಾಲ್ವ್ ಮಾಡಿ
ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಂತರ ಈ ರಿವಿಷನ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಓದಿದಂತಹ ಕಾನ್ಸೆಪ್ಟ್ ಅಥವಾ ಪರ್ಫೆಕ್ಟ್ ಮಾಡ್ಕೊಂಡಂತಹ ಕಾನ್ಸೆಪ್ಟ್ ಆಗಾಗ ರಿವೈಸ್ ಕೂಡ ಮಾಡ್ತೀರಿ. ರಿವೈಸ್ ಅಂತ ಹೇಳಿದ್ರೆ ಓದೋದಲ್ಲ, ಅದಕ್ಕೆ ರಿಲೇಟೆಡ್ ಬೇರೆ ಬೇರೆ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾರೆ. ಪರ್ಫೆಕ್ಟ್ ಆಗುತ್ತೆ ಎಕ್ಸಾಮ್, ಅಂದರೆ ಎಕ್ಸಾಮ್ ಪ್ರಿಪ್ರೇಷನ್ ಪರ್ಫೆಕ್ಟ್ ಆಗುತ್ತೆ. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.